ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಸೀರ್ವಾದ ಹೇಮದಲ್ಲಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ರೋಹಿಣಿ ಅವರ ಅಮ್ಮನಿಗೆ ಫೋನ್ ಮಾಡ್ತಾಳೆ. ಅಮ್ಮ ಕ್ರಿಶ್ಚಿಯನ್ನ ದತ್ತು ತಗೋತಾರಂತೆ ಮೀನಾ ಮತ್ತೆ ಸೂರ್ಯ ಆಗಂತ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಈಗಾಗ್ಲೇ ಅಡ್ಗೆ ಮನೇಲಿ ಮೀನಾ ಕೆಲಸ ಮಾಡ್ತಾ ಇರ್ತಾಳೆ. ಸೂರ್ಯ ಬಂದ್ಬಿಟ್ಟು ಮೀನಾ ಅಲ್ಲ ಕಣೆ, ಇದ್ರ ಬಗ್ಗೆ ನಾವು ದತ್ತು ತಗೊಳ್ಳೋದ್ರ ಬಗ್ಗೆ ಹಾಗೆ ಹೀಗೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಎಲ್ಲ ಫೋನ್ ಮಾಡಿ ಕೇಳಬಾರ್ದೇನೆ. ನೀನು ಹೇಳ್ತಾಳೆ, ಹೇಗ್ರಿ ಕೇಳಕ್ಕಾಗತ್ತೆ ಬರೀ ಫೋನಲ್ಲಿ? ಅದೆಲ್ಲ ಹೋಗಿ ಅವ್ರ ಹತ್ರನೇ ಮಾತಾಡ್ಬೇಕು ತಾನೆ. ಅವ್ರ ತಾಯಿನೂ ಒಪ್ಬೇಕು, ಅವ್ರ ಮನೆಯವರೆಲ್ಲರೂ ಒಪ್ಬೇಕು, ಹೌದಲ್ವಾ? ಇಲ್ಲಿ ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾವ ತಾಯಿನೇ ಬಿಟ್ಟು ಬಿಟ್ಟು ದುಬೈಗಾರ್ದಂಗ ಹಾರಿಳೋಳು ಅವಳು ಒಬ್ಬ ತಾಯಿನೇನೆ, ಅವಳನೇನು ಒಪ್ಪಿಗೆ ಕೇಳೋದು? ಮೀನಾ ಹೇಳ್ತಾಳೆ, ಇಲ್ಲಿ ಸುಮ್ಮನಿರ್ತೀರಾ? ತಾಯಿನೇ ತಾನೆ, ಕೇಳಲೇಬೇಕಲ್ವಾ? ಈ ಕಡೆ ರೋಹಿಣಿ ಅವ್ರ ಅಮ್ಮನಿಗೆ ಫೋನ್ ಮಾಡ್ಬಿಟ್ಟು, ಅಮ್ಮ ಕ್ರಿಶ್ಚಿಯನ್ ದತ್ತು ತಗೊಳೋದಕ್ಕೆ ನನ್ನ ಮಾವ ಇದಾನಲ್ಲ, ಆ ಮಾವನೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾನೆ. ಈಗ ಏನ್ ಮಾಡ್ತೀಯ ಅರ್ಥ ಮಾಡ್ತೀಯೋ ಗೊತ್ತಿಲ್ಲ, ಈ ಸಮಸ್ಯೆನ ನೀನು ಪರಿಹಾರ ಮಾಡ್ಬೇಕಷ್ಟೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ಒಟ್ಟಾರೆ ಕ್ರಿಶ್ ನಮ್ಮ ಹತ್ರನೇ ಉಳ್ಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಅವ್ರು ದತ್ತು ತಗೊಳೋದಕ್ಕೆ ಅವಕಾಶನೂ ಮಾಡ್ಕೊಡ್ಬೇಡ, ಕೊಡ್ಲೂ ಬೇಡ. ಅಷ್ಟೇ ನಾನು ಹೇಳೋದು, ನಿನ್ ಕೈಯಲ್ಲೇ ಇರೋದು ಅಂತ ಹೇಳಿ ಕಂಡೀಷನ್ ಹಾಕ್ತಾಳೆ. ಅದಕ್ಕೆ ನಾನು ಏನಮ್ಮ ಮಾಡ್ಲಿ? ಹಾಗಂತ ಕೊಟ್ಬಿಡ್ತೀಯೇನಮ್ಮ? ಕೊಡಲ್ಲಮ್ಮ. ಆದ್ರೂ ಅವ್ರ ಗಂಡ ನಾನು ಏನ್ ಹೇಳ್ಬೇಕು ಹೇಳು, ಅದನ್ನಾದ್ರೂ ಹೇಳು ಹೋಗ್ಲಿ. ನೀನ್ ಹೇಳ್ಬೇಕು ತಾನೇ. ಆ ಮಗು ಪಾಪ ಮಂತ್ರ ಮುಗ್ಧವಾಗಿ ಕೂತ್ಕೊಂಡು ಕೇಳ್ತಿದ್ದೆ, ಅದಕ್ಕೆ ಪ್ರಪಂಚದ ಅರಿವೇ ಇಲ್ಲ. ಈ ಕಡೆ ಅವರಿಬ್ರು ಕೂಡ ದತ್ತು ತಗೊಳೋದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಒಪ್ಪಿಗೆ ಪಡ್ಕೋಬೇಕು ಅಂತ ಹೇಳಿ ಮೀನಾ ಕಾರಲ್ಲಿ ಮಾತನಾಡ್ಕೋತಾ ಬರ್ತಾರೆ. ಬರ್ಬೇಕಾದ್ರೆ ಏನ್ರಿ ಇಷ್ಟು ಮೌನ ಆಗಿದೆಯಲ್ಲ ಅಂತ ಮೀನಾ ಕೇಳೋದಕ್ಕೆ ಸೂರ್ಯ, ಕೆಲವೊಂದ್ ಬಾರಿ ಕೆಲವೊಂದ್ ಸಂದರ್ಭದಲ್ಲಿ ಕೆಲವೊಂದು ವಿಷಯಕ್ಕೆ ಮಾತಾಡಬಾರ್ದಮ್ಮ, ಮೌನನೇ ಉತ್ತರ ಕೊಡ್ತಾ ಹೋಗುತ್ತೆ. ಮೀನಾ ಹೇಳ್ತಾಳೆ, ರೀ ನಾವು ಕ್ರಿಶ್ಚಿಯನ್ ದತ್ತು ತಗೊಳ್ಳೋ ವಿಚಾರ ಈಗಾಗ್ಲೇ ಅದೆಲ್ಲ ಮುಗ್ದೋಗಿರ್ತದೆ. ಆದ್ರೆ ಇಂದಿನ ಘಟನೆಗಳನ್ನ ಮತ್ತೊಮ್ಮೆ ಮೀನಾ ಜ್ಞಾಪಿಸ್ಕೊಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತೀವಿ, ಏನೇ ನನ್ ಹೃದಯಕ್ಕೆ ಏನಾದ್ರು ಕರಡಿ ಹಾಕಿ ಏನಾದ್ರು ನೋಡ್ತೀಯ ನೀನು? ನನ್ ಮನ್ಸಲ್ಲಿರೋದನ್ನ ನೀನು ಕೂಡ ಹೇಳ್ಬಿಡ್ತೀಯಲ್ಲೇ ಅಂತ ಹೇಳ್ತಾನೆ. ಸರಿ, ನಾವೊಬ್ರು ದೇವ್ರು ಒಪ್ಪಿಗೆ ಪಡೆಯಬೇಕು, ನಡೀರಿ. ಆಯ್ತು ನಡಿಯಮ್ಮ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಲ್ಲಿ ಚೀಟಿನ ಬರ್ದಾಕ್ತಾಳೆ. ಅಲ್ಲಿ ದೇವ್ರು ಕೂಡ ಒಪ್ಪಿಗೆ ಕೊಟ್ಟಂತ ಆಗ್ತದೆ. ಆ ಶುಭ ಶಕನದ ಜೊತೆಗೆ ಮನೆಗ್ ಬರ್ತಾರೆ. ಇಲ್ಲಿ ಬರ್ತಡೆಗೆ ಹೋದ ಸಂದರ್ಭದಲ್ಲೂ ಕೂಡ ಇವಳು ರೋಹಿಣಿ ಅವಳ ಅಮ್ಮನ ಜೊತೆ ಸಿಕ್ಕಾಬಟ್ಟೆ ಜಗಳ ಮಾಡ್ತಾಳೆ. ಯಾಕೆಂದ್ರೆ ಅವಳಿಗೆ ಕನ್ಸ್ ಬಿದ್ದಂಗ ಆಗುತ್ತೆ. ಅವಳು ಸಿಗಾಕೊಂಡಾಗೆ ಸೂರ್ಯನ ಕಾಲಿಗೆ ಬಿದ್ದು ಮನೆಯವ್ರಿಗೆ ತಿಳಿಸ್ಬೇಡಿ, ನಾನು ದುರಾಸೆ ಪಟ್ಟು ಈ ರೀತಿ ನಾನು ಸಂಬಂಧನ ಬೆಳೆಸ್ಕೊಬಿಟ್ಟೆ ಅಂತ ಹೇಳಿ ಬೇಡ್ಕೊತಾ ಇರೋದು. ಸೂರ್ಯ ಇಲ್ಲ, ತಿಳಿಸ್ಬೇಕಾದ್ರೆ ತಿಳಿಸ್ಲೇಬೇಕು ಅಂತೇಳಿ ಅವನು ಹಠ ಮಾಡಿರೋದು. ಇದೆಲ್ಲ ಕನ್ಸ್ಕೊಂಡ್ಬಿಟ್ಟಿರ್ತಾಳೆ. ಆ ಸಿಟ್ಟಿರುತ್ತೆ ಅವಳಿಗೆ. ಆ ಸಿಟ್ಟನ್ನು ಹೋಗಿ ಅವ್ರ ಅಮ್ಮನ ಮೇಲೆ ತೀರ್ಸ್ಕೊತಾಳೆ. ನೀನು ತಾಯಿನ ಮಗಳು ಸುಖವಾಗಿರೋದು ಬೇಕಿಲ್ವ ನಿನಗೆ? ಹೋಗಿ ನಮ್ಗೆ ಬೇಡವಾದವ್ರ ಜೊತೆ ಅವ್ರ ಮೊದ್ಲೇ ನನ್ನ ಮೇಲೆ ಅಷ್ಟು ಸಿಟ್ಟಿದೆ. ಅವ್ರ ಸಂಬಂಧದಿಂದ ನಿನ್ಗೆ ಏನ್ ಪ್ರಯೋಜನ? ಮಗಳಿಗಿಂತ ಹೆಚ್ಚ ನಿನ್ಗೆ ಅವರು? ನಾನು ನಿನ್ ಬರೋದೇ ಇಲ್ಲ ಅಷ್ಟೇ. ಇಂಥ ಹೆಣ್ಮಕ್ಳೇ ಇರ್ಬೇಕು. ಇನ್ನೊಬ್ಬ ಗಂಡ ನಿನ್ ಮಗು ಎತ್ಬಿಟ್ಟು ಬಿಸಾಕ್ತಂಗೆ, ಪಾಪ ಕಾಯಿಲೆ ಇರೋ ತಾಯಿ, ವಯಸ್ಸಾದ ತಾಯಿ ಹತ್ರ, ಗತಿ ಇಲ್ಲ ತಾಯಿ ಹತ್ರ ಬಿಸಾಕ್ಬಿಟ್ಟು ತನ್ನ ಸುಖನೇ ತಾನು ನೋಡ್ಕೊಂಡು ಹೋಗುವಂತ ಹೆಣ್ಮಕ್ಳು ಇದ್ಬಿಟ್ರೆ ಎತ್ತಂತ ಮಕ್ಳು ಗೋವಿಂದ. ಅಲ್ಲ, ಮಕ್ಳುಗಳ್ನು ಅನ್ಯಾಯ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕಲ್ಲ, ಹೌದಲ್ವಾ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಯನ್ನ ಸುಸೂತ್ರವಾಗಿ ನಿರ್ವಹಿಸ್ಬೇಕು, ನ್ಯಾಯಯುತವಾಗಿ. ಆಮೇಲೆ ಮಕ್ಕಳು ನೋಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ವಯಸ್ಸಾದ ಸಂದರ್ಭದಲ್ಲಿ ಅದು ಅವರ ಧರ್ಮ ಕರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ರೆ ರೋಹಿಣಿ ಪಾತ್ರವನ್ನ ನೋಡಿದಾಗ ಮೈ ಜುಮ್ ಅನ್ನಿಸ್ತದೆ. ಒಂದು ಬಾರಿಯಲ್ಲಿ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಸುಖಕ್ಕಾಗಿ ಆ ಮಗುವನ್ನು ಕೂಡ ತ್ಯಜಿಸಿ ಹೋಗ್ತಾಳಲ್ಲ. ಈಗ ಅದೇ ವಯಸ್ಸಾದ ಕಾಯಿಲೆ ಇರ್ತಕ್ಕಂಥ, ಏನೂ ಕೂಡ ಜೀವನಕ್ಕೂ ಕೂಡ ಕಷ್ಟ ಅಂತ ತಾಯಿ ಹತ್ರ ಬಿಟ್ಬಿಟ್ಟು ಆ ತಾಯಿಯನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಎದುರಿಸ್ತಾಳೆ, ಬೆದರಿಸ್ತಾಳೆ. ಎಂತ ಮಕ್ಕಳುಗಳಿದ್ದಾರೆ ಪ್ರಪಂಚದಲ್ಲಿ ಅನ್ನೋದು ಈ ಧಾರಾವಾಹಿಯ ಈ ಪಾತ್ರದ ಮುಖೇನ ನಾವು ಕಂಡುಕೊಳ್ತಾ ಇದ್ದೇವೆ. ಆದ್ರೆ ಇಲ್ಲಿ ಪಾಪ ಸೂರ್ಯ ಮೀನಾ ಅಂತೂ ಸಿದ್ಧವಾಗಿದ್ದಾರೆ ಆ ಮಗುನ ದತ್ತು ತಗೊಂಡು ಸಾಕೋಣ ಅಂತ ಹೇಳಿ. ಇಲ್ಲವ್ರಿಗೆ ಅರಿವೇ ಇಲ್ಲ ಇಲ್ಲಿದ್ದಾಳೆ ತಾಯಿ ಅನ್ನುವಂಥದ್ದು. ಇಲ್ಲಿ ರಂಗನಾಥ್ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಮಗುನ ತಂದು ಸಾಕೋಣ ಅಂತ ಹೇಳಿ. ಏನ್ ಸಡಗರ ಸಂಭ್ರಮದಿಂದ ಎಲ್ರು ಆ ಮಗುನ ದತ್ತು ತಗೊಳಕ್ಕೋಸ್ಕರ ಖುಷಿಯಲ್ಲಿರ್ತಾರೆ. ಆದ್ರೆ ಇಲ್ಲಿ ರೋಹಿಣಿ ಮಾತ್ರ ಅವಳು ತನ್ನ ತಾಯಿಗೆ ಕಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಕೊಡ್ಲಿಕ್ಕೆ ಒಪ್ಬೇಡ. ಯಾಕೆಂದ್ರೆ ಅವಳು ಸುಖ ಹಾಳಾಗುತ್ತಲ್ಲ. ಆ ಮಗು ಬಂದ್ರೆ ಆ ಮಗು
ತಾಯಿನ ಆಗ್ಲೇ ಗುರ್ತಿಸಿದೆ, ಅಮ್ಮ ಅಂತ ಕರೆಯೋಕ್ಕೂ ಪ್ರಾರಂಭಿಸಿದೆ, ಅಮ್ಮ ಅಂತ ಇನ್ ಕರೆದು ಬಿಡುತ್ತಲ್ಲ, ಅವಳು ಸುಖ ಜೀವನ ಹಾಳಾಗುತ್ತೆ ಅನ್ನೋ ಸ್ವಾರ್ಥಕ್ಕೆ ಆ ಮಗು ಜೀವನನ ಬಲಿ ಕೊಡ್ತಾ ಇದ್ದಾಳೆ ಸ್ವಾರ್ಥಿ. ಅಂತೂ ಅವಳಂತೆಯೇ ಈ ಮಗುನ ದತ್ತು ತಗೊಳ್ಳೋದು ಬೇಡ ಅಂತ ಹೇಳಿ ಅವ್ರ ಅಮ್ಮನಿಗೆ ಕಡಾಖಂಡಿತವಾಗಿ ಹೇಳಿದಾಳೆ. ಅವ್ರ ಅಮ್ಮನು ಆಗ್ಲಮ್ಮ ನೀನು ಹೇಳ್ದಾಗೆ ಹೇಳ್ತೀನಿ ಅಂತ ಹೇಳಿ ಪಾಪ ಅವ್ರ ಅಮ್ಮನೂ ಕೂಡ ಫೋನ್ ಇಡ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗುತ್ತದೆ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್.